ಥ್ಯಾಂಕ್ ಯು. ಇವರ ಎಲ್ಲರ ಜೊತೆಗೆ ನಾವು ವಿ ಹ್ಯಾವ್ ಮಿಸ್ ವಿನ್ಸಿ. Hi everyone, I'm Vincy. I'm from Cook. ನಾನು ಪ್ರೀತಿ ಫ್ರೆಂಡ್. ಅವರು ನನಗೆ ತುಂಬಾ ಮಣಿಪಾಲ್ ಸಿಗ್ಮಾ ಮತ್ತೆ ಇನ್ಶೂರೆನ್ಸ್ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಮತ್ತೆ ನಮ್ಮ ಮನೆಯಲ್ಲೇ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ತುಂಬಾ ಆಗ್ತಾ ಇತ್ತು. ಆದ್ರಿಂದ ಈ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಹೇಗೆ ಮನೆಯಲ್ಲಿ ಹೆಂಗೆ ಸರ್ವೈವ್ ಆಗ್ಬೋದು ಅಂತ ನನಗೆ ಅದೇ ಒಂಥರ ಇಂಪಾರ್ಟೆಂಟ್ ಅನಿಸ್ತಿತ್ತು. ಇನ್ಶೂರೆನ್ಸ್ ಮಾಡಬೇಕು ಅಂತ. ಹಾಗೆ ಪ್ರೀತಮ್ ಮತ್ತೆ ಪ್ರೀತಿ ಸೇರಿ ನನ್ನ ಇಲ್ಲಿಗೆ ಜಾಯಿನ್ ಮಾಡಿಸಿದ್ರು. ಮನೇಲೆ ಕೂತ್ಕೊಂಡು ನಾವು ಏನ್ ಮಾಡ್ಬೋದು, ಇದೆಲ್ಲ ಒಂಥರ ಈಸಿಯೆಸ್ಟ್ ವೇ ಅಂತ ಅನ್ಸುತ್ತೆ ನಮಗೆ. ಆಸ್ ಎ ವುಮೆನ್ ನಾವು ಆದಷ್ಟು ಅರ್ನ್ ಮಾಡಲಿಕ್ಕೆ, ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದಕ್ಕೆ ಇದು ಒಳ್ಳೆ ಒಂದು ಏನು ಫೀಲ್ಡ್ ಅಂತ ಅನ್ಸುತ್ತೆ. ಹುಲಿನೇ ಮೈಸೂರು ತರನೇ, ಮೈಸೂರು ಹುಲಿಗಳ ತರನೇ ನಾವು ಕೂರ್ಗಲ್ಲಿ ಹುಲಿನೇ. ಹಾಗೆ ಇದನ್ನು ಮಾಡ್ತಾ ಹೋಗ್ತಾ ಇರ್ತೀನಿ ಇನ್ ಫ್ಯೂಚರ್ ಅಲ್ಲಿ ಅಂತ ಅನಿಸ್ತಿದೆ. ಹೆಲ್ತ್ ಯಾವಾಗ ಅಪ್ಸೆಟ್ ಆಗುತ್ತೆ ಆಗ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುವಾಗ ನಾವೇನು ಸೇವಿಂಗ್ಸ್ ಮಾಡ್ತಾ ಇರ್ತೀವಿ ಆ ಸೇವಿಂಗ್ಸ್ ಎಲ್ಲ ಹೋಗುತ್ತೆ. ಮತ್ತೆ ಈಗ ಇನ್ಶೂರೆನ್ಸ್ ಇದ್ರೆ ನಮ್ಗೆ ಏನ್ ಸೇವಿಂಗ್ ಮಾಡಿರ್ತೀವಿ ನಾವು ಫ್ಯೂಚರಿಗೆ ಅಂತ ಅದು ಸೇವ್ ಆಗುತ್ತೆ ನಮ್ಮ ಕೈಯಲ್ಲಿ. ಇನ್ಶೂರೆನ್ಸ್ ಇಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇರುವಾಗ ಅದು ಸ್ಪೆಷಲಿ ಮಣಿಪಾಲ್ ಇನ್ಶೂರೆನ್ಸ್ ಎಲ್ಲರಿಗೂ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾವು ಓವರ್ ಟು ಸುಪ್ರಿಯಾ. ನಮಸ್ತೆ, ನನ್ನ ಹೆಸರು ಸುಪ್ರಿಯಾ ಅಂತ. ನಾನೊಂದು 8 months ವರ್ಕ್ ಮಾಡ್ತಾ ಇದ್ದೀನಿ. ಪ್ರೀತಮ್ಮ ಮತ್ತೆ ಪ್ರೀತಿ ಕಡೆಯಿಂದ ನಾನು ಜಾಯಿನ್ ಆಗಿದ್ದೀನಿ. ನಂಗೆ ಇದು ಈಸಿ ಅಂತಾನೆ ಅನ್ನಿಸ್ತು, ಯಾಕೆಂದ್ರೆ ನಾನೀಗ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ಸೊ ಅಲ್ಲಿ 2-3 ಜನಕ್ಕೆ ನಾವು ಇದ್ರ ಬಗ್ಗೆ ಹೇಳಿದ್ವಿ. 2-3 ಜನ ಆಲ್ರೆಡಿ ಈಗ ಇನ್ಸೂರೆನ್ಸ್ ಮಾಡಿಸಿದ್ರು, ಹೆಲ್ತ್ ಇನ್ಸೂರೆನ್ಸ್. ನನ್ಗೆ ಅನ್ಸೋದು ಏನಂದ್ರೆ ಈಗ ಮನೇಲಿ ನಾವು ಕೂತ್ಕೊಂಡು ನಿಜವಾಗ್ಲೂ ಇದು ಹೆಲ್ತ್ ಇನ್ಸೂರೆನ್ಸ್ ಆರಾಮಾಗಿ ಮಾಡ್ಬೋದು. ಯಾಕೆಂದ್ರೆ ಈಗ ಕೋವಿಡ್ ಬಂದ್ಮೇಲೆ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಸೂರೆನ್ಸ್ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಬಂದಿದೆ ಮಾಡಿಸ್ಬೇಕು ಅಂತ. ಈಗ ಆಲ್ರೆಡಿ ನಾನು ಸುಮಾರು ಮಾಡಿಸಿದೀನಿ, ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮಿಸ್ ಸುಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಹೆಲ್ತ್ ಇನ್ಶೂರೆನ್ಸ್ ಇದಕ್ಕಿಂತ ಮುಂಚೆ ನಮ್ಮಲ್ಲಿ ಅರಿವಿರ್ಲಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಅನ್ನೋದಕ್ಕಿಂತ ಹೆಲ್ತ್ ಬಗ್ಗೆನೇ ಅರಿವಿರ್ಲಿಲ್ಲ, ಜಾಗೃತಿನೂ ಇರ್ಲಿಲ್ಲ. ಅಥವಾ ಇದ್ರೂ ಅದನ್ನ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡು ಆರಾಮಾಗಿದ್ವಿ. ಟ್ವಿನ್ಸಿ ಅವ್ರು ಹೇಳಿದ್ರು ಕೆಲವೊಮ್ಮೆ ಆರೋಗ್ಯಗಳು ತಪ್ಪದಾಗ, ಹಾಗೆ ಶ್ರುತಿ ಅವ್ರು ಹೇಳಿದ್ರು ನಮ್ಮ ಥಿಯೇಟರ್ ಆರ್ಟಿಸ್ಟ್, ಲೈಫ್ ಇಸ್ ನಾಟ್ ಪ್ರೆಡಿಕ್ಟಬಲ್. ಹೆಲ್ತ್ ಇನ್ಶೂರೆನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಏನಾದ್ರೂ ಒಂದು ಕಾಯಿಲೆ ಬರೋದಕ್ಕೆ ಮುಂಚೆ ಇನ್ಶೂರೆನ್ಸ್ ತಗೊಂಡ್ರೆ ಅದ್ರ ಕವರೇಜ್ ಸಿಗುತ್ತೆ. ಕಾಯಿಲೆ ಬಂದ ನಂತರ ನಾವು ಇನ್ಶೂರೆನ್ಸ್, ಕಾಯಿಲೆ ಅಂದ್ರೆ ಕೆಲವೊಂದು ಕಾಯಿಲೆಗಳು ಇನ್ಶೂರೆನ್ಸ್ ಅಡಿಯಲ್ಲಿ ಬರಲ್ಲ. ಇಫ್ ವಿ ಟೇಕ್ ಇನ್ಶೂರೆನ್ಸ್ ಬಿಫೋರ್ ಎನಿ ಇಲ್ನೆಸ್, ಸಚ್ ಕ್ರಾನಿಕ್ ಇಲ್ನೆಸಸ್, ಯು ವಿಲ್ ಬಿ ಕವರ್ಡ್. ದಿಸ್ ಇಸ್ ದ ರೀಸನ್ ಕಾರ್ಪೊರೇಟ್ ಇನ್ಶೂರೆನ್ಸ್ ನಮಗೆ ಕೊಡ್ತಾರೆ. ಪರ್ಸನಲ್ ಇನ್ಶೂರೆನ್ಸ್ ಯಾಕೆ ಅನ್ನೋ ಒಂದು ಧೋರಣೆ ಎಷ್ಟೋ ಜನಕ್ಕಿದೆ, ನನ್ನ ಫ್ಯಾಮಿಲಿಯಲ್ಲೂ ಕೂಡ ಇದೆ. ಹೌ ಪರ್ಸನಲ್ ಇನ್ಶೂರೆನ್ಸ್, ವೈ ಪರ್ಸನಲ್ ಇನ್ಶೂರೆನ್ಸ್ ಇಸ್ ಇಂಪಾರ್ಟೆಂಟ್ ಅನ್ನೋದನ್ನ ಇವತ್ತು ನಮ್ಮ ಮಣಿಪಾಲ್ ಸಿಗ್ನಾ ಟೀಮ್ ನಮ್ಗೆ ಹೇಳ್ಕೊಟ್ಟಿದೆ. ಅಟ್ಲೀಸ್ಟ್ ಕೋವಿಡ್ ಆದ್ಮೇಲೆ ನಾವೆಲ್ಲರೂ ಎಚ್ಚೆತ್ಕೊಂಡು ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸುವಂತಹ ಒಂದು ಪಣ ತೊಡ್ಬೋದಾ ಅಂತ ಇವತ್ತು ನಾನು ಕೇಳ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಏನೇ ರೀತಿ ಸಪೋರ್ಟ್ ಸಿಸ್ಟಮ್ ಬೇಕಿದ್ರು, ವಿ ಹ್ಯಾವ್ ಅ ಹ್ಯೂಜ್ ವಿಮೆನ್ ಸೆಂಟ್ರಿಕ್ ಟೀಮ್ ಆಫ್ ಮಣಿಪಾಲ್ ಸಿಗ್ನಾ ಹಿಯರ್ ಇನ್ ಮೈಸೂರ್. ಥ್ಯಾಂಕ್ ಯು ಸೋ ಮಚ್. ಇದರ ಜೊತೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ ಅಂತ, ಮಣಿಪಾಲ್ ಸಿಗ್ನಾ ಹೆಲ್ತ್ ಇನ್ಸೂರೆನ್ಸ್ ಅಡ್ವೈಸರ್. ನಾನು ಏನಕ್ಕೆ ಮಣಿಪಾಲ್ ಸಿಗ್ನಾ ಹೆಲ್ತ್ ಇನ್ಸೂರೆನ್ಸ್ ಅಡ್ವೈಸರ್ಗೆ ಜಾಯಿನ್ ಆಗ್ಬೇಕು ಅನ್ಕೊಂಡೆ ಅಂದ್ರೆ, ನಮ್ಮ ಮನೇಲೆ ನನ್ನ ಹಸ್ಬೆಂಡ್ಗೆ ಕೋವಿಡ್ ಟೈಮ್ ನಲ್ಲಿ ಹೆಲ್ತ್ ಇಶ್ಯೂ ತುಂಬಾನೇ ಆಗೋಯ್ತು. ಯಾಕಂದ್ರೆ ಆ ಟೈಮ್ ನಲ್ಲಿ ನಮ್ಗೆ ಯಾವುದೇ ರೀತಿ ಆದ್ರೆ ಒಂದು ಹಾಸ್ಪಿಟಲೈಸ್ ಆಗ್ಲಿ, ಒಂದು ಬೆಡ್ ಆಗ್ಲಿ ಏನು ನಮ್ಮ ಹತ್ರ ಒಂದು ಹೆಲ್ತ್ ಇನ್ಸೂರೆನ್ಸ್ ಇರ್ಲಿಲ್ಲ. ನಾವು ಆ ಟೈಮ್ ನಲ್ಲಿ ಎಷ್ಟು ಸಫರ್ ಪಟ್ವಿ ಅಂದ್ರೆ, ನಮ್ಗೆ ಆತರ ಆ ಟೈಮ್ ನಲ್ಲಿ ನಮ್ಗೆ ಯಾರು ಈ ತರ ಒಂದು ಹೆಲ್ತ್ ಇನ್ಸೂರೆನ್ಸ್ ಇದೆ ಅಂತಾನು ಅಡ್ವೈಸ್ ಮಾಡಿರ್ಲಿಲ್ಲ. ಹೆಲ್ತ್ ಇನ್ಸೂರೆನ್ಸ್ ಇದೆ, ಈ ರೀತಿ ನೀವು ತಗೊಳ್ಳಿ, ನಿಮ್ಗೆ ಮುಂದೆ ಯೂಸ್ ಆಗುತ್ತೆ. ಆ ಟೈಮ್ ನ ನಮ್ಗೆ ಎಷ್ಟು ಕಷ್ಟ ಆಗೋಯ್ತು, ಎಲ್ಲ ಇದಾಯ್ತು. ಅದಾದ್ಮೇಲೆ ಪ್ರೀತಿ ಮ್ಯಾಮ್ ಮತ್ತೆ ಪ್ರೀತಮ್ ಸರ್ ಈ ತರ ಒಂದು ಮಣಿಪಾಲ್ ಸಿಗ್ನಾ ಹೆಲ್ತ್ ಇನ್ಸೂರೆನ್ಸ್ ಇದೆ ನೋಡಿ, ಈ ತರ ನೀವು ಜಾಯ್ನ್ ಆಗಿ ಮನೇಲೆ ಅರ್ನ್ ಮಾಡ್ಬೋದು ಅಂತ ಹೇಳಿದ್ರು. ಅದಾದ್ಮೇಲೆ ನಮ್ಗೆ ಹೆಲ್ತ್ ಇನ್ಸೂರೆನ್ಸ್ ಬಗ್ಗೆ ಸ್ವಲ್ಪ ಅರಿವು ಬಂತು. ನಾವು ತಗೊಂಡ್ವಿ, ನಾವು ಸ್ವಲ್ಪ ಜನಗಳಿಗೆಲ್ಲ ಇದ್ರ ಬಗ್ಗೆ ಪ್ರಚಾರ ಮಾಡಿದ್ವಿ. ಹಾಯ್, ನಾನು ಸಿಂಧು ಸಂದೀಪ್ ಅಂತ. ನಾನು ಮಣಿಪಾಲ್ ಸಿಗ್ನಾ ಅಡ್ವೈಸರ್ ಆಗಿದ್ದೀನಿ. ನಮಗೂ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನನಗೂ ಸ್ಟಾರ್ಟಿಂಗ್ ಏನು ಗೊತ್ತಿರಲಿಲ್ಲ.
ನನ್ನ ಹಸ್ಬೆಂಡ್ ಕೊರೋನಾ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ನಾನೇ ಯಾರಾದರೂ ನನಗೆ ಇನ್ಶೂರೆನ್ಸ್ ಇದ್ರೆ ಹೆಲ್ಪ್ ಆಗುತ್ತೆ ನೋಡಿ ಅಂತಾನೆ ಸ್ಟಾರ್ಟಿಂಗ್ ಹೇಳಿದೆ. ಬಟ್ ಏನು ಅಂತ ಅಷ್ಟು ಗೊತ್ತಿರಲಿಲ್ಲ. ಬಟ್ ಅವ್ರು ಅಡ್ಮಿಟ್ ಆದಾಗ ನಮ್ಗೆ ಅದು ತುಂಬಾನೇ ಆ ಟೈಮಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗಿತ್ತು. ಅದಾದಮೇಲೆ ಪ್ರೀತಮ್ ಒಂದ್ಸಲ ಸ್ಟೇಟಸ್ ಹಾಕಿದ್ದಾಗ ನೋಡಿಬಿಟ್ಟು ನಾವು ಕೂಡ ಅದರಲ್ಲಿ ಅಡ್ವೈಸರ್ ಆಗಿದ್ವಿ. ಇದನ್ನ ನಾವು ಮಣಿಪಾಲ್ ಸಿಗ್ನದು ನಾವು ಇನ್ಶೂರೆನ್ಸ್ ತಗೊಂಡು ಒಂದು 3 months ಆಗಿತ್ತು ಅಷ್ಟೇ. ಅದಾದ್ಮೇಲೆ ನನ್ನ ಮಗಳು ತುಂಬಾ ಹೆಲ್ತ್ ಅಪ್ಸೆಟ್ ಆಗಿತ್ತು. ಇದ್ರಲ್ಲೆಲ್ಲ ನಮ್ಗೆ ತುಂಬಾ ಕ್ಲೈಮಿಂಗ್ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಇದ್ರಲ್ಲಿ ಕ್ಲೈಮಿಂಗ್ ಏನು ಅಷ್ಟೊಂದು ನಮ್ಗಳಿಗೆ ಕಷ್ಟ ಆಗಲ್ಲ, ತುಂಬಾ ಚೆನ್ನಾಗಿ ಕ್ಲೈಮಿಂಗ್ ಆಗುತ್ತೆ. ಇನ್ಶೂರೆನ್ಸ್ ಕ್ಲೈಮಿಂಗ್ ಎಲ್ಲ ನಮ್ಗೆ ತುಂಬಾ ಈಸಿಯಾಗೆ ಕ್ಲೈಮ್ ಆಯ್ತು. ಇದು ಈಸಿಯಾಗಿ ಕ್ಲೈಮ್ ಆಗಿದ್ದು ನಮ್ಗೆಲ್ಲ ತುಂಬಾನೇ ಖುಷಿ ಆಯ್ತು. ಹಾಸ್ಪಿಟ್ಲ್ ಬಿಲ್ಸ್ ಮತ್ತೆ ಪ್ರೀ ಹಾಸ್ಪಿಟಲ್ಸ್ ಬಿಲ್ಸ್ ಎಲ್ಲ ನಮ್ಗೆ ಈಸಿಯಾಗಿ ಎಲ್ಲ ಸೆಟ್ಲ್ಮೆಂಟ್ ಆಯ್ತು. ಇದರಿಂದ ಎಲ್ಲರೂ ಮಣಿಪಾಲ್ ಸಿಗ್ನ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಸ್ನೇಹಿತರೆ, ಇವತ್ತು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಏನು ಈ ವಿಮೆನ್ ಟೀಮ್ ಅಲ್ಲಿ ಇಲ್ಲಿ ಇದೀವಿ ವಿತ್ ವಂಡರ್ಫುಲ್ ಅಚೀವರ್ಸ್. ವಿ ಆರ್ ಡೂಯಿಂಗ್ ಅನ್ ಎಕ್ಸಲೆಂಟ್ ಜಾಬ್. ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ದಿಸ್ ವಂಡರ್ಫುಲ್ ಮಣಿಪಾಲ್ ಸಿಗ್ನಾ ಟೀಮ್ ಅಂಡ್ ರಿಯಲ್ ಹ್ಯಾಟ್ಸ್ ಆಫ್ ಅಂಡ್ ಕುಡೋಸ್ ಟು ಯು. ಹೋಮ್ ಮೇಕರ್ಸ್ ಇಂದ ಎಷ್ಟೋ ಜನ ತಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ ನ ಹೇಳಿದ್ರು. ಇಲ್ಲಿ ನಾನು ಕಂಡಿದ್ದೇನಂದ್ರೆ ವಾಟ್ ವಿ ಸಿ ಅಗೇನ್ ಔಟ್ಸೈಡ್, ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡೋರ್ಗೆ ಮತ್ತೆ ಅಫಿಷಿಯಲಿ ವರ್ಕ್ ಮಾಡೋರ್ಗೆ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ವರ್ಕ್ ಪ್ಲೇಸ್ ಕಡೆಯಿಂದ ಕೊಡ್ತಾರೆ. ಅದ್ ಬಿಟ್ಟು ಬೇರೆ ಸ್ವಂತವಾಗಿ ಇರೋರಿಗೆ, ಉದ್ದಿಮೆ ಇರೋರಿಗೆ ಎಷ್ಟೋ ಜನಕ್ಕೆ ಈ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಅರಿವು ಕಡಿಮೆ ಇರುತ್ತೆ. ಹಾಗಾಗಿ ಕೆಲವರು ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನ, ಅವರ ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಂಡ್ರು. ಹೆಲ್ತ್ ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದಿಸ್ ಶುಡ್ ರೀಚ್ ಎವ್ರಿ ಲೇಮನ್. ಕೇವಲ ಎಜುಕೇಟೆಡ್ ಮಾತ್ರ ಅಲ್ಲದೆ ಈಗ ನಮ್ಮ ಮನೆಗೆ ಹೆಲ್ಪರ್ಸ್ ಕೂಡ ಬರ್ತಾರೆ, ಮೇಡ್ಸ್ ಕೆಲಸ ಮಾಡ್ಲಿಕ್ಕಿಲ್ಲ, ಮತ್ತೊಂದು ಗಾರ್ಡನಿಗೋ. ಎಷ್ಟೋ ಜನಕ್ಕೆ ಅರಿವಿರಲ್ಲ. ಆ ಅರಿವನ್ನ ಮೂಡಿಸುವಂತಹ ಕೆಲಸ ಈ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಾ ಇದೆ. ಅಂಡ್ ಎಸ್ಪೆಷಲಿ ಮಣಿಪಾಲ್ ಸಿಗ್ನಾ, ಯು ಹವ್ ಡನ್ ಅ ವಂಡರ್ಫುಲ್ ಜಾಬ್ ವಿತ್ ಯುವರ್ ಟೀಮ್ ಮೇಟ್ಸ್ ಎಕ್ಸ್ಪ್ಲೈನಿಂಗ್ ಟು ಅಸ್ ಹೌ ಇಟ್ ಹಸ್ ಹೆಲ್ಪ್. ಹೇಗೆ ಅವರಿಗೆ ಈ ಮಣಿಪಾಲ್ ಹೆಲ್ತ್ ಇನ್ಶೂರೆನ್ಸ್ ಮಣಿಪಾಲ್ ಸಿಗ್ನಾ ತಗೊಂಡು ಕೆಲವರಿಗೆ ಇಟ್ ವಾಸ್ ವೆರಿ ಈಸಿ. ಅಂಡ್ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ನಿಜ ನಾವೆಲ್ಲವನ್ನು ತೀರಾ ಸಾವನ್ನ ಹತ್ತಿರದಿಂದ ಕಂಡು ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮಣಿಪಾಲ್ ಸಿಗ್ನಾ ಟೀಮ್. ಈ ಮೂಲಕ ಹೇಳೋದು ಏನಂದ್ರೆ, ಪ್ಲೀಸ್ ರಿಮೆಂಬರ್, ಇವತ್ತು ಮಹಿಳೆಯ ಉದ್ದಿಮೆ ಇನ್ಶೂರೆನ್ಸ್ ಜೊತೆಗೆ ನೀವೇನ್ ಮಾಡ್ತಾ ಇದ್ದೀರಾ, ಮಹಿಳಾ ಉದ್ದಿಮೆಯಲ್ಲಿ ಮಹಿಳೆಯರು ಏನ್ ಮಾಡ್ತಾ ಇದೀವಿ, 50% ಅಷ್ಟು ನಮ್ಮ ನೇಷನ್ಗೆ ಡೆವಲಪ್ಮೆಂಟ್ ಕಾಂಟ್ರಿಬ್ಯೂಷನ್ ನಮ್ಮ ಮಹಿಳೆಯರದಿದೆ. ಕ್ಯಾನ್ ವಿ ಆಲ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಅವರ್ಸೆಲ್ವ್ಸ್. ಸೊ ಈ 50% ನಾವು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಫೈನಾನ್ಷಿಯಲಿ ವಿ ಶುಡ್ ಬಿ ಇಂಡಿಪೆಂಡೆಂಟ್ ಅಂಡ್ ವಿ ಶುಡ್ ಮೇಕ್ ಅದರ್ಸ್ ಆಲ್ಸೋ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಯಾವುದೇ ಸಣ್ಣ ಕೆಲಸದಿಂದ ಶುರು ಆಗ್ಬೋದು. ಮೇಡಮ್ ಹೇಳಿದ್ರು ಇದೊಂದು ಸಣ್ಣ, ನಂಗೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ, ಯಾರೋ ಹೇಳಿದ್ರು ಕೇಳಿದ್ವಿ ಅಂತ. ಮಣಿಪಾಲ್ ಸಿಗ್ನಾ, ಯು ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಅಂಡ್ ದಿಸ್ ಅವೇರ್ನೆಸ್ ಪ್ರೋಗ್ರಾಮ್ ಆನ್ ಅಕೇಶನ್ ಆಫ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ is really a laudable event. Thank you so much for making me also a part of this event. Thank you team. Thank you so much. Eldrigu namaskara. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.